ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. ನಾವು ಲಾಸ್ಟ್ ಕ್ಲಾಸಲ್ಲಿ ಶಕ್ತಿ ಸಮತೋಲನದ ಅರ್ಥ ಮತ್ತು ವ್ಯಾಖ್ಯಾನಗಳು, ಉದ್ದೇಶಗಳು ಮತ್ತು ವಿಧಗಳು ಮತ್ತು ಅದರ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಶಕ್ತಿ ಸಮತೋಲನವನ್ನು ಕಾಪಾಡುವಂಥ ತಂತ್ರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾವ್ಯಾವ ತಂತ್ರಗಳ ಮೂಲಕ ನಾವು ಶಕ್ತಿ ಸಮತೋಲನವನ್ನು ಕಾಪಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಏಕೆಂದರೆ ವಿಶ್ವ ರಾಜಕೀಯದಲ್ಲಿ ಶಕ್ತಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುವುದು ಏಕೆಂದರೆ ರಾಷ್ಟ್ರಗಳಲ್ಲಿ ಶಕ್ತಿ ಏನಿರಲ್ಲಪ್ಪ, ಒಂದೇ ರೀತಿ ಇರಲ್ಲ. ಹೌದಲ್ವಾ? ಈಗ ನಿಮ್ಮಲ್ಲೇ ತಗೊಳ್ರಿ, ಶಕ್ತಿ ಒಂದೇ ರೀತಿಯಲ್ಲಿರೋ ನಿಮ್ಮಲ್ಲಿ ಯಾರೆಲ್ಲ ಒಂದೇ ರೀತಿಯಲ್ಲಿದ್ದಾರ? ಇಲ್ಲ ತಾನೆ. ನಿಮ್ಮಲ್ಲಿ ಕೆಲವರು ವೀಕ್ ಆಗಿರ್ತಾರೆ, ಒಬ್ಬರು ಸ್ಟ್ರಾಂಗ್ ಆಗಿರ್ತಾರೆ, ಹಿಂಗಿರ್ತದೆ ತಾನೆ. ಹಾಗೆ ನಾವು ರಾಷ್ಟ್ರಗಳಲ್ಲೂ ಸಹ ಏನಾಗಿರ್ತಪ್ಪ, ಒಂದೇ ರೀತಿಯಾದ ಶಕ್ತಿಗಳನ್ನು ಹೊಂದಿರೋಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಅದು ಏನಾಗಿರ್ತದಮ್ಮ, ಬದಲಾವಣೆ ಆಗ್ತಾನೆ ಇರ್ತದೆ, ಬದಲಾಗಿರ್ತದೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಅಂದರೆ ಇದನ್ನು ನಾವು ನಾವು ರಾಷ್ಟ್ರೀಯ ಶಕ್ತಿಯನ್ನು ಒಂದು ಏನು ಮಾಡ್ತೀವಪ್ಪ ಅಂತೇಳಿದ್ರೆ, ಕ್ರೀಡೆ ಇದ್ದಂತೆ ಅಂತ ನಾವು ಹೇಳ್ಬೋದಾಗಿದೆ. ಕ್ರೀಡೆಗೆ ಹೆಂಗೆ ನಾವು ಆಟಗಾರರನ್ನು ನೋಡ್ತಿರ್ತಾನೆ, ಅದಕ್ಕೆ ಕ್ರೀಡೆಗಳಿಗೆ ನಾವು ಇದನ್ನು ನೋಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸಹ ನೋಡ್ತೀವಿ. ಏಕೆ, ಒಂದು ತಂಡ ಜಯಗಳಿಸ್ತತೆ, ಅಂದರೆ ಒಂದು ತಂಡ ಏನು ಮಾಡ್ತದಪ್ಪ, ಇಲ್ಲಿ ಜಯಗಳಿಸ್ತತೆ. ಮತ್ತೊಂದು ತಂಡ ಏನಾಗ್ತದಪ್ಪ ಅಂತೇಳಿದ್ರೆ ಅಲ್ಲಿ ಏನಾಗ್ತಿದೆ, ಸೋಲನ್ನು ಅನುಭವಿಸ್ತಿದೆ. ಅಂದರೆ ಇಲ್ಲಿ ನಮ್ಗೆ ಅರ್ಥ ಆಗ್ತಿದೆ ಏನಪ್ಪ ಅಂತೇಳಿದ್ರೆ, ಒಂದು ತಂಡ ಜಯಗಳಿಸಿದಾಗ ಅದು ಯಾವ ರೀತಿ ಶಕ್ತಿಯನ್ನು ಇದೆ ಮತ್ತು ತಂತ್ರವನ್ನು ಉಪಯೋಗಿಸ್ಕೊಂತು. ಅಂದರೆ ಗೆಲ್ಲುವುದಷ್ಟು ಸುಲಭ ಅಲ್ಲ ನಂಗೆ ಗೊತ್ತಾಯಿತು. ಅಂದರೆ ಶಕ್ತಿ ಮತ್ತು ತಂತ್ರವನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊತಿದೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ಇಲ್ಲಿ ನೋಡ್ಬೋದಾಗಿದೆ. ಅದೇ ರೀತಿ ಇತರ ರಾಷ್ಟ್ರಗಳು ಸಹ ಕೂಡ ಸಹ ತಮ್ಮ ಶಕ್ತಿಯನ್ನು ಯಾವ ರೀತಿಯಾಗಿ ವೃದ್ಧಿಸಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತವೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ತಿಳಿಯೋದು. ಅದಕ್ಕಾಗಿ ಅನೇಕ ಮಾರ್ಗೋಪಾಯಗಳನ್ನು, ತಂತ್ರಗಳನ್ನು ಉಪಯೋಗಿಸಲಾಗಿದೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತೀವಿ. ಅಂದರೆ ನಿಮ್ಗೆ ಅರ್ಥ ಆಯ್ತಾನೆ ಈಗ ಹೇಳ್ತಿರೋದು. ಕ್ರೀಡೆ ಇದ್ದಂತೆ ಅಂತ ಹೇಳಿದ್ರೆ, ಅಂದರೆ ಜಯಶಾಲಿ ಒಂದು ತಂಡ ಯಾವ ರೀತಿಯಾಗಿ ಜಯಶಾಲಿ ಆಗಬೇಕಾದ್ರೆ ಯಾವ್ಯಾವ ಶಕ್ತಿಯನ್ನು ಉಪಯೋಗಿಸ್ಕೊತದೆ, ಯಾವ ರೀತಿಯಾಗಿ ತಂತ್ರಗಳನ್ನು ಉಪಯೋಗಿಸ್ಕೊತದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿರ್ತಾನೆ. ಅದೇ ರೀತಿ ಇತರ ರಾಷ್ಟ್ರಗಳೊಂದಿಗೆ ಏನು ಮಾಡ್ತಪ್ಪ, ತನ್ನ ಶಕ್ತಿಯನ್ನು ವೃದ್ಧಿಸ್ಕೊಳ್ಬೇಕು ತಾನೆ. ಅದಕ್ಕೆ ಏನು ತಂತ್ರಗಳನ್ನು ಉಪಯೋಗಿಸ್ಕೊತದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು. ಅದಕ್ಕೆ ಏನೇನು ಮಾರ್ಗೋಪಾಯಗಳನ್ನು ಕಂಡುಕೊಂಡಿದೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ಕೋಬೇಕೈತೆ. ಅದಕ್ಕೆ ಅವುಗಳು ಯಾವುವು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ಮೈತ್ರಿಕೂಟ ಮತ್ತು ಪ್ರತಿ ಮೈತ್ರಿಕೂಟ ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಮೈತ್ರಿಕೂಟ ಮತ್ತು ಪ್ರತಿ ಮೈತ್ರಿಕೂಟ ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೇನಾಗಿದೆಪ್ಪ ಅಂತಂದರೆ, ಶಕ್ತಿ ಸಮತೋಲನವನ್ನು ನಾವು ಏನು ಮಾಡಬೇಕು, ಕಾಪಾಡ್ಕೋಬೇಕಾದ್ರೆ ನಮಗೆ ಕಾಪಾಡಲು ಸಮರ್ಥವಾಗಿ ನಾವು ಬಳಸಬೇಕಾದ ತಂತ್ರ, ಅಂದರೆ ನಾವು ಕಾಪಾಡಬೇಕು. ಯಾವುದನ್ನು ಕಾಪಾಡ್ಕೋಬೇಕು? ಶಕ್ತಿ ಸಮತೋಲನವನ್ನು ಕಾಪಾಡ್ಕೋಬೇಕು. ಅದನ್ನು ನಾವು ಕಾಪಾಡ್ಕೋಬೇಕಾದ ತಂತ್ರಗಳನ್ನು ಯಾವ ರೀತಿಯಾಗಿ ಬಳಸ್ಕೋಬೇಕು ಅಂತೇಳಿದ್ರೆ, ಅಲ್ಲಿ ಮೈತ್ರಿಕೂಟ ಮತ್ತು ಪ್ರತಿ ಮೈತ್ರಿಕೂಟಗಳನ್ನು ನಾವು ಮಾಡ್ಕೋಬೇಕು ಅಂದರೆ ನಮ್ಗೆ ಗೊತ್ತಾಗ್ತಿದೆ. ಇಲ್ಲಿ ಏನಪ್ಪ ಅಂತೇಳಿದ್ರೆ, ಸಮಾನ ಅಭಿರುಚಿಯನ್ನು ಹೊಂದಿರಬೇಕು. ಗೊತ್ತಾಯ್ತಾ? ಏನು ಅಂತ ಅರ್ಥ ಆಗ್ತಿದೆ ತಾನೆ. ಸಮಾನವಾದ ಅಭಿರುಚಿಯನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಸಹ ನೋಡ್ತೀವಿ. ಅಂದರೆ ನಮ್ಗೆ ಗೊತ್ತಾಗ್ತಿದೆ, ನಾವು ಗೂಡಿಕೊಂಡು ಸ್ವ ಇಚ್ಛೆಯಿಂದ ನಾವೇನು ಮಾಡಬೇಕಮ್ಮ, ಸ್ವ ಇಚ್ಛೆಯಿಂದ ನಾವು ಬಣಗಳನ್ನು ರಚಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಅಂದರೆ ಸ್ವ ಇಚ್ಛೆಯಿಂದ ರಚಿಸ್ಕೊಂಡಂಥ ಬಣಗಳನ್ನೇ ನಾವೇನಂತ ಹೇಳ್ತೀವಿ, ಮೈತ್ರಿಕೂಟಗಳು. ನಮ್ಮ ಸ್ವಂತ ಇಚ್ಛೆಯಿಂದ ನಾವೇನನ್ನು ರಚನೆ ಮಾಡ್ಕೋಬೇಕು, ಬಣಗಳನ್ನು ನಾವು ರಚನೆ ಮಾಡ್ಕೋಬೇಕು. ಅದಕ್ಕೆ ನಾವು ಮೈತ್ರಿಕೂಟ ಅಂತ ನಾವು ಕರಿತೀವಿ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಅದೇ ನಾವು ನೋಡ್ತಾ ಹೋದಾಗ, ಒಂದು ರಾಷ್ಟ್ರ ತನ್ನ ವಿರುದ್ಧ ಬಲಿಷ್ಠವಾದ ರಾಷ್ಟ್ರದೊಂದಿಗೆ ಭಯವನ್ನು ನಿವಾರಿಸಬೇಕು. ಅಂದರೆ ಒಂದು ರಾಷ್ಟ್ರ ಏನಪ್ಪ, ಬೇರೆ ರಾಷ್ಟ್ರಗಳನ್ನ ಕಂಡ್ರೆ ಭಯ ಆಗ್ತದೆ ತಾನೆ. ಅದನ್ನು ನಿವಾರಣೆ ಮಾಡಬೇಕು ಅಂತೇಳಿದರೆ, ತನ್ನಿಂದ ಅದು ಸಾಧ್ಯ ಇದ್ದಾಗ ಮತ್ತೊಂದು ಪ್ರಬಲ ರಾಷ್ಟ್ರದೊಂದಿಗೆ ಮೈತ್ರಿಕೂಟವನ್ನು ಮಾಡ್ಕೋಬೇಕು ಅಥವಾ ರಚನೆ ಮಾಡೋಕ್ಕೆ ಮುಂದಾಗಬೇಕು. ಅಂದರೆ ನಮಗೆ ಈಗ ನನ್ನ ಕೈಯಲ್ಲಿ ಆ ರಾಷ್ಟ್ರವನ್ನು ಎದುರಿಸೋಕ್ಕಾಗಲ್ಲ ಅಂತ ಭಯ ಪಡ್ತೀನಿ. ಆಗ ನಾನು ಏನು ಮಾಡ್ತೀನಪ್ಪ ಅಂತೇಳಿದ್ರೆ, ಬೇರೆ ರಾಷ್ಟ್ರದೊಂದಿಗೆ ಏನು ಮಾಡಬೇಕಮ್ಮ, ಮೈತ್ರಿಕೂಟಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಅದಕ್ಕೆ ನಾವು ಏನಾಗ್ತಿದಪ್ಪ ಅಂದರೆ, ಆಗ ಶತ್ರು ರಾಷ್ಟ್ರಗಳನ್ನು ಆಕ್ರಮಣಗಳನ್ನು ತಡೆಗಟ್ಬೋದಾಗಿದೆ. ಅದಕ್ಕೆ ಈ ಮೈತ್ರಿಕೂಟಗಳನ್ನು 2 ಭಾಗವಾಗಿ ನಾವು ಮಾಡ್ಕೊಂಡಿದ್ವಿ. ಒಂದನೇದೇನಪ್ಪ ಅಂತೇಳಿದ್ರೆ, ಯುದ್ಧ ಕಾಲದ ಮೈತ್ರಿಕೂಟ, ಇನ್ನೊಂದು ಶಾಂತಿ ಕಾಲದ ಮೈತ್ರಿಕೂಟ ಅಂತ ನಾವು ಹೇಳ್ತಾ ಇದ್ವಿ. ಈಗ ಯುದ್ಧ ಕಾಲದಲ್ಲಿ ಏನಾಗಿದೆಪ್ಪ ಅಂತಂದರೆ, ಜಯಗಳಿಸೋದಕ್ಕೆ
ಅಂದರೆ ಯುದ್ಧದಲ್ಲಿ ಜಯಗಳಿಸೋಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಮತ್ತೊಂದು ರಾಷ್ಟ್ರದಲ್ಲಿ ನೆರವನ್ನು ಪಡ್ಕೊಂಡು ಯುದ್ಧ ಕಾಲದಲ್ಲಿ ಮೈತ್ರಿಕೂಟ ಅಸ್ತಿತ್ವಕ್ಕೆ ಬರ್ತದೆ. ಅಂದರೆ ನಾವು ಯುದ್ಧ ಮಾಡೋಕ್ಕೋಸ್ಕರ ನಾವು ಮೈತ್ರಿಯನ್ನು ಮಾಡಿಕೊಂಡು ಆ ಜಯಗಳಿಸೋಕ್ಕೋಸ್ಕರ ಅದು ಮಾಡ್ತೀವಿ ಅನ್ನೋದ್ರ ಬಗ್ಗೆಯೂ ಸಹ ನಿಮ್ಗೆ ಅರ್ಥ ಆಗ್ತಾಯಿದೆ. ನೆಕ್ಸ್ಟು ಶಾಂತಿ ಕಾಲದ ಮೈತ್ರಿಕೂಟ ಅಂದರೆ ಅಂತಾರಾಷ್ಟ್ರೀಯದಲ್ಲಿ ಮಟ್ಟದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ರಾಷ್ಟ್ರಗಳು ಸಹ ಏನನ್ನು ಸ್ಥಾಪನೆ ಮಾಡುವ ಸಲುವಾಗಿ, ಶಾಂತಿಯನ್ನು ಸ್ಥಾಪನೆ ಮಾಡುವ ಸಲುವಾಗಿ ಏನು ಮಾಡಬೇಕು, ಒಪ್ಪಂದ ಮಾಡ್ಕೊತಾರಲ್ಲ, ಅದಕ್ಕೆ ಶಾಂತಿ ಕಾಲದ ಮೈತ್ರಿಕೂಟ ಅಂತ ನಾವು ಕರಿತೀವಿ. ಅದಕ್ಕೆ ಇಲ್ಲಿ ಮೊದಲನೇದಾಗಿ ಶಕ್ತಿ ಸಮತೋಲನವನ್ನು ಕಾಪಾಡ್ಕೋಬೇಕು ಅಂತೇಳಿದರೆ ನಾವು ಯಾವ ತಂತ್ರವನ್ನು ಅಳವಡಿಸ್ಕೋಬೇಕಪ್ಪ ಅಂತೇಳಿದ್ರೆ ಮೈತ್ರಿಕೂಟ ಮತ್ತು ಪ್ರತಿ ಮೈತ್ರಿಕೂಟವನ್ನು ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸಹ ಹೇಳ್ತಾ ಇದ್ದೀವಿ. ನೆಕ್ಸ್ಟು 2ನೇ ಪಾಯಿಂಟ್ ಏನಪ್ಪ ಅಂತೇಳಿದರೆ ನಿಶಸ್ತ್ರೀಕರಣ ಮತ್ತು ಶಸ್ತ್ರೀಕರಣ ಅಂತ ನಾವು ಹೇಳ್ತಾ ಇದ್ವಿ. ಯಾಕೆಂತೇಳಿದ್ರೆ ಅಂತಾರಾಷ್ಟ್ರೀಯವಾಗಿ ನಾವು ಶಕ್ತಿಯನ್ನು ಕಾಪಾಡ್ಕೋಬೇಕು. ಅದಕ್ಕೋಸ್ಕರ ನಮಗೆ ಯಾವ ಅಸ್ತ್ರಗಳು ಬೇಕಪ್ಪ ಅಂತೇಳಿದ್ರೆ ನಿಶಸ್ತ್ರೀಕರಣ ಬೇಕು ಮತ್ತು ಶಸ್ತ್ರಾಸ್ತ್ರೀಕರಣ ಸಹ ಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ಹೇಳ್ತಾ ಇದ್ವಿ. ನಿಶಸ್ತ್ರೀಕರಣ ಮತ್ತು ಶಸ್ತ್ರಾಸ್ತ್ರೀಕರಣ ಸಹ ಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಿದ್ವಿ. ಈಗ ಮೊದಲನೇದಾಗಿ ಶಸ್ತ್ರಾಸ್ತ್ರೀಕರಣ ಬಗ್ಗೆ ನಾವು ನೋಡ್ತಾ ಹೋಗೋಣ. ಯಾವುದೇ ಒಂದು ರಾಷ್ಟ್ರ ಶಕ್ತಿ ಯಾವಾಗಲೂ ಸಹ ಏನು ಮಾಡಬೇಕಮ್ಮ, ತನ್ನ ರಕ್ಷಣೆಗೋಸ್ಕರ ಏನು ಮಾಡಬೇಕಮ್ಮ, ಮಿಲಿಟ್ರಿ ಶಕ್ತಿಯನ್ನು ಅವಲಂಬಿಸ್ತದೆ. ಅಂದರೆ ಯಾವುದೇ ಒಂದು ರಾಷ್ಟ್ರ ತನ್ನ ಶಕ್ತಿಯನ್ನು ಅಂದರೆ ನಮ್ಮ ರಕ್ಷಣೆ ಮಾಡ್ಕೋಬೇಕು ಅಂತೇಳಿದರೆ ಯಾವುದನ್ನು ಅವಲಂಬಿಸ್ತದಪ್ಪ ಅಂತೇಳಿದ್ರೆ ನಮಗೆ ಗೊತ್ತಿದೆ, ಮಿಲಿಟ್ರಿ ಶಕ್ತಿಯನ್ನು ಅನುಭವಿಸ್ತದೆ. ಆ ಶಕ್ತಿಯನ್ನು ನಾವು ವೃದ್ಧಿ ಮಾಡೋಕ್ಕೋಸ್ಕರ ನಮ್ಮ ರಾಷ್ಟ್ರದಲ್ಲಿ ಪ್ರತಿಯೊಂದು ರಾಷ್ಟ್ರವೂ ಸಹ ಏನನ್ನು ಹೊಂದಬೇಕು, ಶಸ್ತ್ರಾಸ್ತ್ರಗಳನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಹಾಗೆ ಶಕ್ತಿ ವೃದ್ಧಿ ಆಗಬೇಕು ಅಂತೇಳಿದರೆ ವಿಶ್ವದಲ್ಲಿ ಪ್ರತಿಯೊಂದು ರಾಷ್ಟ್ರವೂ ಸಹ ಏನನ್ನು ಹೊಂದಬೇಕಪ್ಪ, ಆಧುನಿಕವಾಗಿ ಶಸ್ತ್ರಾಸ್ತ್ರಗಳನ್ನೇ ಮಾಡಬೇಕು, ಶೇಖರಣೆಯನ್ನು ಮಾಡ್ಕೋಬೇಕು. ಅದರಲ್ಲಿ ನಾವು ಪೈಪೋಟಿಗೆ ಇಳಿದುಕೊಂಡು ಇದರಿಂದ ಅಂತಾರಾಷ್ಟ್ರೀಯವಾಗಿ ನಾವು ಶಕ್ತಿಯ ಮೇಲೆ ಪ್ರಭಾವವನ್ನು ಉಂಟು ಮಾಡ್ತಾರೆ, ಪ್ರತಿಕೂಲವಾದ ಒಂದು ಪ್ರಭಾವವನ್ನು ಉಂಟು ಮಾಡ್ತತೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ಹೇಳ್ಬೋದಾಗಿದೆ. ಇದರಿಂದ ನಮ್ಗೆ ಗೊತ್ತಾಗ್ತಿದೆ ರಾಷ್ಟ್ರಗಳ ನಡುವೆ ಏನಪ್ಪ ಅಪನಂಬಿಕೆಗಳು, ಅವಮಾನಗಳು ಉಂಟಾದಾಗ ಯುದ್ಧಕ್ಕೆ ದಾರಿ ಮಾಡಿಕೊಡ್ತದೆ. ಆದ್ದರಿಂದ ನಮಗೆ ಅರ್ಥ ಆಗ್ತಿದೆ ಪ್ರತಿಯೊಂದು ರಾಷ್ಟ್ರಕ್ಕೂ ಸಹ ಯಾವುದರ ಭಯ ಇದೆ ಅಂತ ಹೇಳಿದರೆ ಶಸ್ತ್ರಾಸ್ತ್ರಗಳ ಭಯ ಇದ್ದೇ ಇರ್ತದೆ ಅನ್ನೋದ್ರ ಬಗ್ಗೆ ಸಹ ನಾನು ನೋಡ್ತೀವಿ. ಅದಕ್ಕೆ ಆ ಭಯದ ವಾತಾವರಣವೇ ಇಲ್ಲಿ ನಮಗೆ ಏನಾಗ್ತಿದೆಪ್ಪ ಅಂತ ಹೇಳಿದ್ರೆ ಶಕ್ತಿ ಸಮತೋಲನವನ್ನು ಕಾಪಾಡ್ತದೆ. ಇದರಿಂದ ನಾವು ನಿಶಸ್ತ್ರೀಕರಣ ಅಂತ ನಾವು ಶಸ್ತ್ರೀಕರಣ ಅಂತ ಹೇಳ್ತೀವಿ. ಈಗ ಯಾಕಂದರೆ ನಿಶಸ್ತ್ರೀಕರಣವು ಹೇಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಕ್ತಿ ಸಮತೋಲನವನ್ನು ಕಾಪಾಡ್ತದಪ್ಪ ಅಂತ ಆಗಿದೆ ಅಂತೇಳಿದರೆ ಇಲ್ಲಿ ನಿಶಸ್ತ್ರೀಕರಣವು ಕೂಡ ಒಂದು ಸಹಕಾರಿಯಾಗಿದೆ. ಮತ್ತು ನಿಶಸ್ತ್ರೀಕರಣದ ಪೈಪೋಟಿಯಿಂದ ವಿನಾಶಕಾರಿ ಶಸ್ತ್ರಗಳನ್ನು ನಾವು ಏನಾಗ್ಬೋದಪ್ಪ ಅಂತ ಹೇಳಿದ್ರೆ ಅತಿ ಹೆಚ್ಚಾಗಿದೆ. ಅದನ್ನು ಉಪಯೋಗಿಸಿದರೆ ಏನಾಗ್ತದಪ್ಪ ಅಂದರೆ ಇಡೀ ಭೂಮಂಡಲವೇ ನಾಶವಾಗುವುದು ಅಥವಾ ನಾಶವನ್ನು ಸಂಭವಿಸ್ತದೆ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತೀವಿ. ಅದಕ್ಕೆ ಆ ಭಯದಿಂದ ನಾವು ಯಾವುದನ್ನು ನಿಯಂತ್ರಣ ಮಾಡಬೇಕಪ್ಪ ಅಂತೇಳಿದ್ರೆ ಶಸ್ತ್ರಾಸ್ತ್ರಗಳನ್ನು ನಿಯಂತ್ರಣ ಮಾಡುವ ಮೂಲಕ ನಾವು ಏನನ್ನು ಕಾಪಾಡ್ಬೋದು, ಶಕ್ತಿ ಸಮತೋಲನವನ್ನು ಕಾಪಾಡ್ಕೋಬೋದಾಗಿದೆ. ಇಷ್ಟು ಪರಿಹಾರ ಮತ್ತು ವಿಭಜನೆ ಅಂತ ನಾವು ಹೇಳ್ತಾ ಇದ್ವಿ. ನೆಕ್ಸ್ಟ್ ಪಾಯಿಂಟ್ ಪರಿಹಾರ ಮತ್ತು ವಿಭಜನೆ ಅಂತ ನಾವು ಹೇಳ್ತಾ ಇದ್ವಿ. ಯಾಕೆ ಅಂತೇಳಿದ್ರೆ ನಮ್ಗೆ ಗೊತ್ತಾಗ್ತಿದೆ ಈ ವಿಧಾನದಲ್ಲಿ ನಾವು ಪ್ರಸ್ತುತವಾಗಿ ನೋಡಬೇಕು ಅಂತಂದರೆ ಈ ವಿಧಾನ ಅಸ್ತಿತ್ವದಲ್ಲಿಲ್ಲ ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತೀವಿ. ಆದರೂ ಸಹ ಈ ವಿಧಾನ ನಮಗೆ ಗೊತ್ತಾಗ್ತಿದೆ ಪ್ರಾಚೀನ ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಇದರ ಉಪಯೋಗಗಳನ್ನು ಪಡ್ಕೊತಿದ್ರು ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಆದ್ದರಿಂದ ನಮಗೆ ಗೊತ್ತಾಗ್ತಿದೆ ಯುದ್ಧ ಸಂದರ್ಭದಲ್ಲಿ ಜಯಗಳಿಸಬೇಕು ಅಂತೇಳಿದರೆ ರಾಷ್ಟ್ರಗಳು ಭೂಪ್ರದೇಶವನ್ನು ಹಂಚ್ಕೊಂಡು ಸಮಪಾಲನ್ನು ತೆಗೆದುಕೊಂಡಿದ್ರು ಅನ್ನೋದ್ರ ಬಗ್ಗೆ ಸಹ ತಿಳ್ಕೊಂಡ್ರೆ 1945ರಲ್ಲಿ ಪೋಲ್ಯಾಂಡ್ ದೇಶವು 3 ಭಾಗವಾಯಿತು. ಅದು ರಷ್ಯಾ, ಆಸ್ಟ್ರೇಲಿಯಾ ಮತ್ತು ನಮಗೆ ಹಂಚ್ಕೊಂಡು ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಈ ರೀತಿಯಾಗಿ ನಾವು ಇದು ಮಾಡ್ಕೊತೀವಿ. ಈ ವಿಧಾನದ ಮೂಲಕ ನಮಗೆ ಏನಾಗ್ತಿದೆಪ್ಪ ಅಂತೇಳಿದ್ರೆ ಲಾಭವಾದರೆ ದುರ್ಬಲ ರಾಷ್ಟ್ರಗಳಿಗೆ ಅದು ಏನಾಗ್ತಿದೆಪ್ಪ ಶಕ್ತಿಯುತ ರಾಷ್ಟ್ರಗಳಿಗೆ ಅದು ಲಾಭವಾದರೆ ದುರ್ಬಲ ರಾಷ್ಟ್ರಗಳಿಗೆ ಅದು ನಷ್ಟವಾಗ್ತಿತ್ತು ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಈ ರೀತಿಯಾಗಿ ಅಂದರೆ ದುರ್ಬಲ ರಾಷ್ಟ್ರಗಳಲ್ಲಿ ಶಕ್ತಿಯುತ ರಾಷ್ಟ್ರಗಳು ಏನಾಗ್ತಿಪ್ಪ ಸಂಪತ್ತುಗಳನ್ನೇ ಮಾಡ್ತಿತ್ತು, ಲೂಟಿಗಳನ್ನು ಹೊರಿತಿತ್ತು ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಈ ರೀತಿಯಿಂದ ನಾವು ಪರಿಹಾರ ಮತ್ತು ವಿಭಜನೆಗಳನ್ನು ಮಾಡುವ ಮೂಲಕ ನಾವು ಏನನ್ನು ಕಾಪಾಡ್ಕೋಬೋದ್ರೆ ಶಕ್ತಿ ಸಮತೋಲನವನ್ನು ಕಾಪಾಡ್ಕೋಬೋದು ಅನ್ನೋದ್ರ ಬಗ್ಗೆಯೂ ಸಹ ನಾವು ಹೇಳ್ತಾ ಇದ್ವಿ. ನೆಕ್ಸ್ಟು ತಡೆ ರಾಷ್ಟ್ರದ ಸ್ಥಾಪನೆ. ಯಾಕಂತೇಳಿದರೆ
ತಡೆ ರಾಷ್ಟ್ರದ ಸ್ಥಾಪನೆಯಿಂದ ನಮಗೇನಾಗಿದೆಪ್ಪ ಅಂತಂದರೆ ಶಕ್ತಿ ಸಮತೋಲನವನ್ನು ಕಾಪಾಡಲು ತಂತ್ರ ಒಂದಾಗಿದೆ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತೀವಿ. ಈ ತಡೆ ರಾಷ್ಟ್ರಗಳ ಸ್ಥಾಪನೆಯಿಂದ ನಾವು ಈ ತಟಸ್ಥ ರಾಜ್ಯಗಳನ್ನು ನಾವೇ ಮಾಡ್ಬೋದು. ಅವನ್ನ ತಡೆ ರಾಷ್ಟ್ರಗಳನ್ನು ನಾವೇನಂತ ಕರಿಬೋದಪ್ಪ, ತಟಸ್ಥ ರಾಷ್ಟ್ರಗಳು ಅಂತ ನಾವು ಕರಿಬೋದಾಗಿದೆ. ಏಕೆಂದರೆ ತಡೆ ರಾಷ್ಟ್ರಗಳು ಅಂತೇಳಿದರೆ ಎರಡು ಶಕ್ತಿ ಬಣಗಳ ನಡುವೆ ಏನಾಗಿತ್ತಪ್ಪ ಅಂದು ಸೇತುವೆ ಅಥವಾ ಅಡ್ಡಗೋಡೆ ಹಂಗೆ ಇರ್ತತೆ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತೀವಿ. ಈ ಶಕ್ತಿ ಸಮತೋಲನದಲ್ಲಿ ಕಾಪಾಡಬೇಕಾದ್ರೆ ಈ ತಡೆ ರಾಷ್ಟ್ರಗಳು ಸಹ ನಮಗೇನು ಭಾಳ ಮುಖ್ಯವಾಗಿರ್ತವೆ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತೀವಿ. ಉದಾಹರಣೆ ನಾವು ಹೇಳಬೇಕು ಅಂತೇಳಿದ್ರೆ ರಷ್ಯಾ ಮತ್ತು ಜರ್ಮನಿ ನಡುವೆ ಪೋಲ್ಯಾಂಡ್ ಏನಾಗಿತ್ತು, ಶಾಶ್ವತವಾಗಿ ತಡೆ ರಾಷ್ಟ್ರವಾಗಿತ್ತು ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತೀವಿ. ಮತ್ತೊಂದು ಉದಾಹರಣೆ ಹೇಳಬೇಕು ಅಂತೇಳಿದ್ರೆ ಜರ್ಮನಿ ಮತ್ತು ಫ್ರಾನ್ಸ್ ದೇಶದ ನಡುವೆ ಬೆಲ್ಜಿಯಮ್ ಮತ್ತು ಹಾಲೆಂಡ್ ರಾಷ್ಟ್ರಗಳು ತಡೆ ರಾಷ್ಟ್ರಗಳಾಗಿದ್ದವು ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತೀವಿ. ಅಂದರೆ ತಡೆ ರಾಷ್ಟ್ರಗಳ ಮೂಲಕವೂ ಸಹ, ತಡೆ ರಾಷ್ಟ್ರಗಳ ಸ್ಥಾಪನೆಗಳ ಮೂಲಕವೂ ಸಹ ನಾವು ಏನನ್ನು ಮಾಡ್ಕೋಬೋದು ಅಂತೇಳಿದರೆ ಶಕ್ತಿ ಸಮತೋಲನವನ್ನು ಕಾಪಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ನೆಕ್ಸ್ಟು ಹಸ್ತಕ್ಷೇಪ ಅಂತೇಳಿದರೆ ಶಕ್ತಿ ಸಮತೋಲನ ಕಾಪಾಡುವಲ್ಲಿ ಮತ್ತೊಂದು ವಿಧಾನ ಅಂತ ನಾವು ಹೇಳ್ಬೋದಾಗಿದೆ. ಏಕೆಂದರೆ ಈ ಕ್ರಮದಲ್ಲಿ ನಮ್ಗೆ ಗೊತ್ತಾಗ್ತಿದೆ ಶಕ್ತಿ ಬಣಗಳನ್ನು ಮಾತ್ರ ಅನುಸರಿಸಲು ಸಾಧ್ಯ ಇದು ಅಂತ ನಾವು ಹೇಳ್ತಾ ಇದ್ವಿ. ಅದಕ್ಕೆ ನಮಗೆ ಏನಾಗಿದೆಪ್ಪ ಅಂತೇಳಿದರೆ ತೀವ್ರ ಕ್ರಮವಾಗಿದ್ದು ಅನಿವಾರ್ಯ ಅನಿಸಿದಾಗ ಅಥವಾ ಅನಿವಾರ್ಯ ಅನಿಸಿದಾಗ ಮಾತ್ರ ನಾವು ಏನು ಮಾಡ್ಬೋದಪ್ಪ, ಹಸ್ತಕ್ಷೇಪ ಅಂತ ಅಂದರೆ ಒಂದು ರಾಷ್ಟ್ರ ಇತರ ರಾಷ್ಟ್ರಗಳ ಆಂತರಿಕದ ಮೇಲೆ, ವ್ಯವಹಾರಗಳ ಮೇಲೆ ಏನು ಮಾಡ್ಬೋದಪ್ಪ, ಒಂದು ಮಧ್ಯ ಪ್ರವೇಶ ಮಾಡುವುದು ಎಂದರ್ಥ. ಅಂದರೆ ಒಂದು ರಾಷ್ಟ್ರ ಏನಪ್ಪ ಇನ್ನೊಂದು ರಾಷ್ಟ್ರದ ಆಂತರಿಕ ವ್ಯವಹಾರದಲ್ಲಿ ಏನಪ್ಪ ಮಧ್ಯ ಪ್ರವೇಶ ಮಾಡುವುದೆಂದು ನಮಗೆ ಅರ್ಥ ಆಗ್ತಿದೆ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತೀವಿ. ಉದಾಹರಣೆ 1962ರಲ್ಲಿ ಚೀನಾ ದೇಶವು ಭಾರತದ ಮೇಲೆ ಆಕ್ರಮಣ ಮಾಡಿದಾಗ, ಚೀನಾ ದೇಶ ಏನು ಮಾಡ್ತಪ್ಪ, ಭಾರತದ ಮೇಲೆ ಏನು ಮಾಡ್ತು, ಆಕ್ರಮಣ ಮಾಡಿದಾಗ ಆಗ ಅಮೆರಿಕ ದೇಶ ಏನು ಮಾಡ್ತಪ್ಪ ಅಂತೇಳಿದ್ರೆ ಮಧ್ಯಪ್ರವೇಶಿಸಿ ಚೀನಾ ದೇಶಕ್ಕೆ ಬೆದರಿಕೆ ಒಡ್ಡಿದ್ದ ಫಲವಾಗಿ ಅದೇನಾಯ್ತಪ್ಪ ಅಂತೇಳಿದ್ರೆ ಯುದ್ಧ ನಿಲ್ಲಕ್ಕೇನಾಯ್ತದು ಕಾರಣ ಆಯಿತು ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ಬೋದಾಗಿದೆ. ನೆಕ್ಸ್ಟು ಒಡೆದು ಆಳುವ ನೀತಿ ಅಂತ ನಾವು ಹೇಳ್ತಾ ಇದ್ವಿ. ಯಾಕೆಂದರೆ ಹೇಳಿದ್ರೆ ಈ ಶಕ್ತಿ ಸಮತೋಲನದಿಂದ ನಮಗೆ ಅರ್ಥ ಆಗ್ತಿದೆ ಒಡೆದು ಆಳುವಂಥ ನೀತಿಯನ್ನು ನಾವು ನೋಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸಹ ನೋಡ್ತಾ ಇದ್ವಿ. ಯಾಕೆಂತೇಳಿದ್ರೆ ಶಕ್ತಿ ಸಮತೋಲನವನ್ನು ನಾವು ಕಾಪಾಡಬೇಕಾದ್ರೆ ಒಡೆದು ಆಳುವಂಥ ನೀತಿ ಸಹ ಏನಾಗಪ್ಪ ಒಂದು ತಂತ್ರವಾಗಿದೆ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಯಾಕೆಂತೇಳಿದ್ರೆ ಒಂದು ರಾಷ್ಟ್ರವನ್ನು ನಾವು ಎದುರಿಸಲು ಸಾಧ್ಯವಿಲ್ಲದಿದ್ದಾಗ ಆ ರಾಷ್ಟ್ರ ತನಗಿರುವಂಥ ಶಕ್ತಿಶಾಲಿಯಾಗಿರ್ತದೆ ಅಂತ ತಿಳಿದಾಗ ಆಗ ಬೇರೊಂದು ಉಪಾಯವನ್ನು ಮಾಡಬೇಕಾಗ್ತದೆ. ಅಂದರೆ ಅದರಲ್ಲಿ ಆ ರಾಷ್ಟ್ರದ ಶಕ್ತಿಯನ್ನು ಏನು ಮಾಡಬೇಕು, ಕ್ಷೀಣಿಕ ಮಾಡಬೇಕು, ಅಂದರೆ ಕಡಿಮೆ ಮಾಡಬೇಕು, ದುರ್ಬಲ ಮಾಡಬೇಕು. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರಪ್ಪ ಅಂತೇಳಿದ್ರೆ ಒಡೆದು ಆಳುವ ನೀತಿ ಅನುಸರಿಸೋ ಮೂಲಕ ಆ ರಾಷ್ಟ್ರವನ್ನು ದುರ್ಬಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಹ ನಾವು ಹೇಳ್ತಾ ಇದ್ವಿ. ಅದರಿಂದ ನಮಗೆ ಗೊತ್ತಾಗ್ತಿದೆ. ಉದಾಹರಣೆ ಹೇಳಬೇಕು ಅಂತೇಳಿದ್ರೆ ಸೈನ್ಯ ವಿಭಾಗ ಮಾಡಲು ಪ್ರಯತ್ನಿಸುವುದು ಮತ್ತು ಧರ್ಮಗಳ ಮಧ್ಯೆ ದೇಶಗಳನ್ನು ಮಾಡುವುದು ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಅಂದರೆ ಸೈನ್ಯಗಳನ್ನೇ ಮಾಡಬೇಕು, ಬೇರೆ ಅಂದರೆ ಪ್ರತ್ಯೇಕವಾದ ಒಂದು ಭಾಗಗಳನ್ನು ಮಾಡ್ತಾ ಹೋಗಬೇಕು. ಮತ್ತು ಧರ್ಮದಲ್ಲಿ ದ್ವೇಷ ಬರೋಂಗೆ ನಾವು ಏನು ಮಾಡಬೇಕಾಗ್ತದೆ. ಈ ರೀತಿಯಾಗಿ ಒಡೆದು ಆಳುವ ನೀತಿಯ ಮೂಲಕ ನಾವು ಏನನ್ನು ಕಾಪಾಡ್ಕೋಬೋದಮ್ಮ, ಶಕ್ತಿ ಸಮತೋಲನವನ್ನು ಕಾಪಾಡ್ಕೋಬೋದು ಅನ್ನೋ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಈ ರೀತಿಯಾಗಿ ಶಕ್ತಿ ಸಮತೋಲನದ ಮೂಲಕ ನಾವು ಈ ಎಲ್ಲ ತಂತ್ರಗಳ ಮೂಲಕ ನಾವು ಏನನ್ನು ಕಾಪಾಡ್ಕೋಬೋದಾಗಿದೆ, ನಾವು ಶಕ್ತಿ ಸಮತೋಲನವನ್ನು ಕಾಪಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಇಷ್ಟನ್ನು ತಿಳ್ಕೊಂಡ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು.